ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಮಾಮ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಇಷ್ಟೊತ್ತವರೆಗೂ ಬರೀ ಕೆಲಸ ಆಯಿತು. ಸೊ ಎಲ್ಲ ಕೆಲಸ ಮುಗಿಸಿ, ಸೊ ನೋಡಿ ಮನೆಯೆಲ್ಲ ರೌಂಡ್ ಕ್ಲೀನ್ ಮಾಡಿದೆ. ಸೊ ಎಲ್ಲ ಕ್ಲೀನ್ ಆಯಿತು ನೀಟಾಗಿ. ಸೊ ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಪೂಜೆ ಮಾಡಬೇಕು. ಸೊ ಬನ್ನಿ ಪೂಜೆ ಮಾಡೋಣ. ಹಾಗೆ ಇವತ್ತು ಒಂದು ಮೀಶೋದಲ್ಲಿ ತೊಗೊಂಡಿರುವಂಥ ಸೀರೆ ಉಟ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಬನ್ನಿ ವ್ಲಾಗನ್ನು ಶುರು ಮಾಡೋಣ. ಸೊ ಹಾಗೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಬನ್ನಿ. ಸೊ ಇವತ್ತು ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ದೆ. ಸೊ ಅವಲಕ್ಕಿ ಕೂಡ ತಿಂದರು. ಸೊ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಕೂಡ ಮಾಡಿದ್ದೀನಿ. ಸೊ ಬನ್ನಿ ಶುರು ಮಾಡೋಣ ವ್ಲಾಗ್. ಸೊ ಪೂಜೆ ಸಾಮಾನೆಲ್ಲ ತೊಳೆದಿಟ್ಟಿದ್ದೀನಿ ಇವಾಗ. ಸೊ ನೋಡಿ ಪೂಜೆ ಮಾಡಬೇಕು. ಸೊ ಬನ್ನಿ ಪೂಜೆ ಮಾಡೋಣ. ಸೊ ಪೂಜೆಗೆ ಇವಾಗ ನಮ್ಮ ಗಿಡದಲ್ಲಿ ಸಿಕ್ಕಾಪಟ್ಟೆ ಹೂಗಳಾಗಿದೆ. ಸೊ ಹೂಗಳು ಕಿತ್ಕೊಂಡು ಬರೋಣ ಬನ್ನಿ. ಸೊ ರೋಸ್ ಆಗಿದೆ ಸಿಕ್ಕಾಪಟ್ಟೆ. ಲಕ್ಕಿ ನೋಡಿ, ಹಾಯ್ ಲಕ್ಕಿ, ಲಕ್ಕಿ ಹಾಯ್ 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 ಹಾಯ್. ಸರಿ ಕಟ್ಟಿ ಏನಾರು ತಿನ್ನೋಕ್ಕಾಗ್ತಾರಂತ. ಸೊ ನೋಡಿ ಎಷ್ಟೊಂದು ಹೂಗಳಾಗಿವೆ. ಲಕ್ಕಿ ಬೇರೆ ಬೊಗಳ್ತಾ ಇದೆ. ಏಯ್ ಲಕ್ಕಿ ಸೊ ಹೂಗಳಾಗಿದೆ. ಸೊ ಇಲ್ಲೆಲ್ಲ ಪಾಟ್ಗಳಿಟ್ಟಿದ್ದೀನಿ. ನಾನು 2-3 ದಿನ ಇಷ್ಟು ಬಿಟ್ಬಿಡ್ತೀನಿ, ಹೂ ಕೀಳೋದೇ ಇಲ್ಲ. ಸೊ ಎಲ್ಲ ಒಟ್ಟಿಗೆ ಕಿತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿರ್ತೀನಲ್ವ. ಸೊ ವಾರಕ್ಕೆ 1 ಟೈಮು 2 ಟೈಮು. ಸೊ ಆವಾಗ ಮಾತ್ರ ನಾನು ಹೂಗಳನ್ನು ಕಿತ್ಕೋತೀನಿ. ಸೊ ಡೈಲಿ ಕಿತ್ತಲ್ಲ, ಯಾಕಂದರೆ ಡೈಲಿ ಕಿತ್ತಿದ್ರೆ 2-3 ಈ ಥರ ಬರುತ್ತೆ. ಸೊ ನಾನು 3 ದಿನ 4 ದಿನ ಬಿಟ್ಟು ಕಿತ್ಕೊಂಡೆ ಅಂದರೆ ಒಂದು 7-8 ಹೂವು ಆದರೂ ಬರುತ್ತೆ. ಇಲ್ಲ ಒಂದೊಂದು ಸಾರಿ ಅಂದರೂ 10-15 ಎಲ್ಲ ಬರುತ್ತೆ. ಸೊ ಹಾಗಾಗಿ ನಾನು ಒಟ್ಟಿಗೆ ಕಿತ್ಕೋತೀನಿ. ಸೊ ಇವತ್ತು ಸೀರೆ ಉಟ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಆಶ್ಚರ್ಯ ಆಗ್ತೈತೆ ನಾನದು ಅಂತೇಳಿ, ಯಾಕಂದರೆ ಸೀರೆ ಉಟ್ಕೊಂಡು ಒಂದಿನೂ ಕೆಲಸ ಮಾಡೋದೇ ಇಲ್ಲ ನಾನು. ಸೊ ಅಂಥದ್ರಲ್ಲಿ ಹೂವೆಲ್ಲ ಕಿತ್ಕೊಂಡು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಇವತ್ತಂತೂ ಒಂದು ಒಳ್ಳೆಯ ದಿನವೇ ಅಂತ ಹೇಳ್ಬೋದು. ಸೊ ಇಷ್ಟು ಹೂಗಳು ಸಿಕ್ಕಿದೆ ನೋಡಿ, ಇಷ್ಟು ಹೂಗಳು ಕಿತ್ಕೊಂಡ್ಬಂದಿದ್ದೀನಿ ಇವಾಗ. ಸೊ ಇಟ್ಬಿಟ್ಟು ಪೂಜೆ ಮಾಡೋಣ ಬನ್ನಿ. ಸೊ ಹಾಗೆ ನಾನು ಈ ಸಾರಿನ ಮೀಶೋದಲ್ಲಿ ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ಫುಲ್ಲು ಸೀರೆ ತುಂಬ ಬರೀ ಮಿರರ್ ವರ್ಕೇ ಇದೆ. ಸೊ ಯಾವ ಥರ ಅಂತ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಹೇಳಿ. ತುಂಬಾ ಮೆತ್ತಗೆ ಸಾಫ್ಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಜಾರ್ಜೆಟ್ ಸಿಲ್ಕ್ ಸ್ಯಾರಿ ಅಂತ ಹೇಳ್ತಾರೆ ಇದಕ್ಕೆ. ಸೊ ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟು ಸಿಕ್ಕಾಪಟ್ಟೆ ರೇಟಿಂಗು ಕೂಡ ಚೆನ್ನಾಗಿದೆ. ಬಟ್ ಯಾವ ಥರ ಇದೆ ಅಂತ ಹೇಳಿದ್ರೆ ಫುಲ್ ವೇಟ್ ಜಾಸ್ತಿ ಇದೆ. ನೋಡ್ಬಹುದು ನೀವು ಎಷ್ಟು ನೆಲಿಗೆ ಬಿದ್ದಿದೆ ಅಂತ ಹೇಳಿ. ಒಂದು 10-12 ನೆಲಿಗೆ ಬಿದ್ದಿತ್ತು ನೋಡ್ಬೋದು. ಫುಲ್ಲು ವರ್ಕ್ ಸ್ಯಾರಿ ಚೆನ್ನಾಗಿದೆ. ಸೊ ನಿಮಗೂ ಕೂಡ ಈ ಸ್ಯಾರಿ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ಲಿಂಕ್ ಹಾಕ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲಿಂಕ್ ಅಂತ ಹೇಳಿದ್ರೆ ಆಟೋಮೆಟಿಕ್ ಬರುತ್ತೆ. ಒಂದು ವೇಳೆ ಲಿಂಕ್ ಬಂದಿಲ್ಲ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಓಕೆನಾ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ. ನಾನಂತೂ ಔಟ್ ಕೊಡ್ತೀನಿ, ಅಷ್ಟು ಚೆನ್ನಾಗಿದೆ. ಸೊ ನಿಮಗೇನಾದರೂ ಬೇಕು ಅಂತ ಹೇಳಿದ್ರೆ ತೊಗೊಳ್ಳಿ. ಸೊ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಇದಕ್ಕೆ ಬ್ಲೌಸ್ ಕೂಡ ಬಂದಿದೆ, ರೆಡ್ ಕಲರ್ ಬ್ಲೌಸ್ ಇದೆ. ಸೊ ನಾನು ಬ್ಲ್ಯಾಕ್ ಕಲರ್ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ. ಸೊ ನನಗೆ ಸೀರೆ ಉಟ್ಕೊಳ್ಳೋಕೆ ಬರಲ್ಲ, ಬಟ್ ಟ್ರೈ ಮಾಡಿದ್ದೀನಿ ಹೇಗಿದೆ ಅಂತ ಹೇಳಿ ಓಕೆನಾ. ಸೊ ನೋಡಿ ಹೇಗಿದೆ ಅಂತ. ಇದ್ರ ಕ್ವಾಲಿಟಿ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಸೊ ನೋಡಿ ಈ ಥರ ಫೋಲ್ಡ್ ಮಾಡಿದ್ರೆ ಫುಲ್ಲು ಮೆತ್ತಿಗೆ ಸಾಫ್ಟ್ ಬೆಣ್ಣೆ ಥರ ಆಗ್ತಾಯಿದೆ. ಅಷ್ಟು ಮೆತ್ತಿಗೆ ನೀವೇನಾದರೂ ಬ್ಯಾಗಲ್ಲಿ ಪಾಕೆಟಲ್ಲಿ ಇಟ್ಕೊಂಡು ಹೋಗ್ಬೋದು ಮಡಿಚ್ಬಿಟ್ಟು. ಅಷ್ಟು ಮೆತ್ತಗಾಗುತ್ತೆ ಫೋಲ್ಡು, ಅಷ್ಟು ಚೆನ್ನಾಗಿದೆ. ಸೊ ಯಾರಾದರೂ ಪರ್ಚೇಸ್ ಮಾಡೋದಾಗಿದ್ದರೆ ಮಾಡಬಹುದು. ಈ ಸ್ಯಾರಿ ಲಿಂಕ್ ಬೇಕು ಅಂತ ಹೇಳಿದ್ರೆ ನೀವು ಮೀಶೋದಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಇದು. ಸೊ ನನಗಿದು ಬಿದ್ದಿದ್ದು 815 ರೂಪಾಯಿನೂ ಬಿತ್ತು. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಸೊ ನೀವು ಕೂಡ ಪರ್ಚೇಸ್ ಮಾಡಬಹುದು. ಸೊ ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಅದಾದಮೇಲೆ ಇವಾಗ ವಾರ ಮಾಡಬೇಕಲ್ವ. ಸೊ ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೊ ಅದಾದಮೇಲೆ ಪೂಜೆಯನ್ನು ಮಾಡ್ತೀನಿ. ಸೊ 12:30ಗೆಲ್ಲ ನನ್ನ ಮಗ ಬರ್ತಾನೆ. ಸೊ ಅವ್ನು ಬರೋ ಅಷ್ಟರಲ್ಲಿ ಪೂಜೆ ಮುಗಿಸ್ಬೇಕು. ಯಾಕಂದರೆ ಮತ್ತೆ ಬಂದು ಅವ್ರಿಗೆ ಅಡುಗೆ ಮಾಡಬೇಕು, ಅವ್ರಿಗೆ ಊಟ ತಿನ್ನಿಸ್ಬೇಕು. ಸೊ ಹಾಗಾಗಿ ಫಸ್ಟು ಪೂಜೆ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಅವನು 12:30 ಬರ್ತಾನೆ ಚಿಕ್ಕವನು. ದೊಡ್ಡವನು 3:30ಗೆ ಬರ್ತಾನೆ. ಸೊ ಇವನು ಬಂದಮೇಲೆ ಇವ್ನಿಗೆ ಊಟ ತಿನ್ನಿಸು, ಇವ್ನಿಗೆ ರೆಡಿ ಮಾಡು, ಇವ್ನಿಗೆ ಮಲಗಿಸು ಅನ್ನೋ ಅಷ್ಟರಲ್ಲಿ ನಾವು ಊಟ ತಿಂದು ಸ್ವಲ್ಪ ರೆಸ್ಟ್ ಮಾಡೋ ಅಷ್ಟರಲ್ಲಿ ಅವ್ನು ದೊಡ್ಡವನು ಬರ್ತಾನೆ. ಸೊ ಅವ್ನು 3:30ಗೆ ಬರ್ತಾನೆ. ಸೊ ಅವನಿಗೆ ತಿನ್ನಿಸು, ಉಣಿಸು, ಮಲಗಿಸು, ಹೋಮ್ವರ್ಕ್ ಮಾಡು. ಸೊ ಇಷ್ಟೇ ಆಗಿಬಿಟ್ಟಿದೆ ಲೈಫು. ಹಾಗಾಗಿ ವಿಡಿಯೋ ಮಾಡ್ತಾ ಇರಲಿಲ್ಲ. ಸೊ ಇಷ್ಟು ದಿನ ಗ್ಯಾಪ್ ಆಯಿತು ಅಂತ ಹೇಳಿ ಎಷ್ಟೋ ಜನ ಕಮೆಂಟ್ ಮಾಡಿದರೆ ಯಾಕೆ ವಿಡಿಯೋ ಆಗ್ತಾಯಿಲ್ಲ ಅಂತ ಹೇಳಿ. ಸೊ ಯಾಕೋ ಗೊತ್ತಿಲ್ಲ, ವೆದರ್ ಚೇಂಜ್ ಆಗಿದೆಯಲ್ವ. ಸೊ ಮಳೆಗಾಲ ಬೇರೆ ಶುರು ಆಗಿಬಿಟ್ಟಿದೆ. ಫುಲ್ ಕೋಲ್ಡು ಮತ್ತು ಫುಲ್ ಗಂಟಲು ಕಟ್ಕೊಂಡ್ಬಿಟ್ಟಿತ್ತು ನನಗೆ. ಹಾಗಾಗಿ ವೀಡಿಯೋಗಳನ್ನು ಮಾಡ್ತಾ ಇರಲಿಲ್ಲ. ಸೊ ಇನ್ನು ಮುಂದೆ ವೀಡಿಯೋಗಳು ಬರ್ತಾನೆ ಇರುತ್ತೆ.
ಸೀರೆ ಉಟ್ಕೊಳ್ಳೋದೇ ಅಪರೂಪ ಅಂಥದ್ರಲ್ಲಿ ಪೂಜೆ ಮಾಡೋದು ಕೆಲಸ ಮಾಡೋದು ಅಂದರೆ ಇನ್ನೂ ನನಗಾಗಲ್ಲ. ಸೊ ಆದರೂ ನೋಡೋಣ ಅಂತೇಳಿ ಟ್ರೈ ಮಾಡಿಬಿಟ್ಟು ಹೊಸ ಸೀರೆ ತರಿಸಿದ್ನಲ್ವ, ಕ್ರೇಜ್ ಇತ್ತು, ಉಟ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಧೂಪ ಹಾಕ್ತಾ ಇರ್ತೀವಲ್ವ ನಾವು, ಸೊ ಅದಕ್ಕೆ ಸ್ವಲ್ಪ ವೈಟ್ ಮೆಣಸು ಅಂತಾರಲ್ಲ, ಸೊ ಏನಂತಾರೆ ಅದಕ್ಕೆ ನಿಮ್ಮ ಕಡೆ, ಜೀರಿಗೆ ಅಲ್ಲ ಸಾರಿ ಸಾಸಿವೆ, ವೈಟ್ ಸಾಸಿವೆ ಇರುತ್ತಲ್ವ, ಸೊ ಅದನ್ನು ಹಾಕಿ ನೀವು ಮನೆಯೆಲ್ಲ ತೋರಿಸಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಸೊ ಅದನ್ನು ಕೂಡ ಮಾಡಿದೆ. ಸೊ ಮನೆಯೆಲ್ಲ ಧೂಪ ಹಾಕಿದೆ. ಸೊ ಪೂಜೆ ಮುಗೀತು, ಇನ್ನೇನು ಕೂತ್ಕೊಳ್ಳೋ ಅನ್ನೋಷ್ಟರಲ್ಲಿ ಬಂದೇ ಬಿಟ್ಟ ನನ್ನ ಮಗನ ಕೇಳ್ತಾ ಇದ್ದೆ, ಯಾಕೋ ಇಷ್ಟು ಕರ್ಗಾಗ್ಬಿಟ್ಟಿದ್ಯಾ ಅಂತ ಹೇಳಿ. ನನ್ನ ಮಗ ಹೇಳ್ತಾ ಇದ್ದ, ಮಮ್ಮಿ ಬಿಸಿಲಲ್ಲಿ ಆಟ ಆಡಿಸಿದ್ರು ಅದಕ್ಕೆ ಕರ್ಗಾಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದ. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಅವನಿಗಂತೂ ಫುಲ್ಲು ಕರ್ಗಾಗ್ತಾ ಇದ್ದಾನೆ ಆಟ ಆಡೋಕ್ಕೆ ಹೋಗಿ ತಲೆ ಸುತ್ತ ಬರುತ್ತೆ ಪಾಪ್ಲಿ. ತೈರಲ್ಲ ಗಮ್ಮ ಕಂಟ ಕೊಡ್ತೀನಿ ಅದನ್ನ ಕಸದಲ್ಲಿ ಎಸ್ತಿದ್ದ ಹಂಗೆ ಏನು ಚೆನ್ನಾಗಿರೋದು ನೋಡಿ, ಹೆಂಗೆ ಹಾಳು ಮಾಡಿಟ್ಟ. ಅವ್ರು ಬಂದಮೇಲೆ ಸೀರೆ ಹೇಗಿತ್ತು ಅಂತ ಹೇಳಿ ಹೇಳ್ತಾ ಇದ್ರು, ಚೆನ್ನಾಗಿ ಕಾಣಿಸ್ತಾ ಇದೆ ಕಣೆ, ಚೆನ್ನಾಗಿದೆ, ಒಂಥರ ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ, ಮಿರರ್ ವರ್ಕ್ ಇದೆ ಅಲ್ವಾ, ಅದೇ ಹೈಲೈಟ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಬಟ್ ನಾನು ಹೇಳ್ತಾಯಿದ್ದೆ ತುಂಬ ಹೆವಿ ಜಾಸ್ತಿ ಇದೆ, ಇಟ್ಕೊಳಕ್ಕಾಗ್ತಾಯಿಲ್ಲ ನನಗೆ, ಬಿಡ್ತೀನಿ ಬೇಗ ಅಂತ ಹೇಳಿ, ಉಟ್ಕೊಳ್ಳೋದೇ ಅಪರೂಪ, ಇಟ್ಕೊ ಅಂತ ಹೇಳ್ತಾಯಿದ್ರು. ಬಟ್ ನಾನು ಅವ್ರ ಮಾತು ಕೇಳೇ ಇಲ್ಲ, ಬೇಗ ಹೋಗಿ ಬಂದುಬಿಟ್ಟೆ. ಬೈತಾಯಿದ್ರು, ಉಟ್ಕೊಳ್ಳೋದೇ ಅಪರೂಪ, 1-2-3 ಅವರ್ ಆದರೂ ಉಟ್ಕೋಬೇಕು ತಾನೆ ಅಂತ ಹೇಳಿ. ಸೊ ನಾನು ಇಟ್ಕೊಳ್ಳಲ್ಲ ಅಂತ ಹೇಳಿ ಬಡ ಹೋಗಿ ಚೇಂಜ್ ಮಾಡ್ಕೊಂಡು ಬಂದೆ. ಬೈತಾಯಿದ್ರು, ಸರಿ ಬೈರಿ ಅಂತ ಹೇಳಿ 1-2 ಮಾತು ಬೈಸ್ಕೊಂಡು ಕೂತ್ಕೊಂಡೆ. ಸೊ ಅದಾದಮೇಲೆ ಎಳ್ನೀರು ತಂದಿದ್ರು, ಮೊನ್ನೆ ಎಲ್ಲ ಫಿಶ್ ತಿಂದಿದ್ವಿ, ಸೊ ತುಂಬ ಹೊಟ್ಟೆ ನೋಯ್ತಾಯಿತ್ತು ಅಂತ ಹೇಳಿ ಇದು ತೊಗೊಂಬಂದಿದ್ರು ಎಳ್ನೀರು, ಅದಕ್ಕೆ ಕುಡ್ಕೊಂಡು ಕೂತಿದ್ವಿ ಮಾತಾಡಿಕೊಂಡು. ತುಂಬ ಬಿಸಿಲು ಇಲ್ಲ, ಅಷ್ಟು ವೆದರ್ ಇದೂ ಇಲ್ಲ, ಆದರೂ ಕೂಡ ಹೀಟ್ ಆಗುತ್ತೆ ಯಾಕೋ ಗೊತ್ತಿಲ್ಲ. ಸೊ ಅದೇನು ಅಂತ ಗೊತ್ತಾಗ್ತಾಯಿಲ್ಲ. ಆದ್ರೂ ಇದರಲ್ಲಿ ಕೋಲ್ಡ್ ಆದರೂ ಗಂಟ್ಲು ಕಟ್ಕೊಂಡ್ರು ಎಳ್ನೀರು ಬೇಕೇ ಬೇಕು ನಮಗೆ. ಸೊ ಅದಕ್ಕೇ ಎಳ್ನೀರು ತಂದಿದ್ರು, ಎಳ್ನೀರು ಕುಡ್ಕೊಂಡು ಕೂತಿದ್ವಿ. ರೇಗಿಸ್ತಾ ಇದ್ದೆ ನಮ್ಮ ಮನೆಯವ್ರಿಗಿಲ್ಲೇ, ಚೆನ್ನಾಗಿರೋದು ಕುಡಿದ್ಬಿಟ್ಟು ನಮಗೆ ತೆಂಗಿನಕಾಯಿ ಇರೋದು ಹೊಡಿತಾ ಇದ್ದೀರಾ ಅಂತ ಹೇಳಿ ರೇಗಿಸ್ತಾ ಇದ್ದೆ. ಹಾಗೆ ಇದು ಮಾಡ್ತಾಯಿದ್ದೆ. ಅವರು ಬೈತಾಯಿದ್ರು, ಏನಿಲ್ಲ ಕಣೆ ಇದರಲ್ಲೂ ಚೆನ್ನಾಗೈತೆ ಅಂತ ಹೇಳಿ. ಆಮೇಲೆ ಅದಕ್ಕೆ ಚಾಕು ಹಾಕಿ ನೋಡಿದ್ರೆ ಗೊತ್ತಾಯಿತು, ಫುಲ್ ಕಾಯಿ ಇದೆ ಅದು. ಎಷ್ಟು ಮೋಸ ಮಾಡ್ತಾರೆ ಅಂದರೆ ಎಳ್ನೀರವರು, ಒಂದು ಚೆನ್ನಾಗಿ ಕೊಡ್ತಾರೆ, ಇನ್ನೊಂದು ಚೆನ್ನಾಗಿ ಕೊಡೋಲ್ಲ. ಎರಡೂ ಸೇರಿ 100 ರೂಪಾಯಿ ತೊಗೊಂಡಿದ್ದಾರೆ, 50 ರೂಪಾಯಿ ಒಂದು ಎಳ್ನೀರು. ಸೊ ಇಷ್ಟು ಮೋಸ ಮಾಡ್ತಾರೆ ಅಂದರೆ ಅಷ್ಟು ಮೋಸ ಮಾಡ್ತಾರೆ ನೋಡಿ. ಫುಲ್ಲು ತೆಂಗಿನಕಾಯಿ ಆಗಿದೆ, ಇದರಲ್ಲಿ ನೀರೇ ಇಲ್ಲ, ಒಂಚೂರೇ ನೀರಿದ್ದಾವೆ. ಸೊ ಅದು ಗೊತ್ತೂ ಆಗೋದಿಲ್ಲ, ಅವರು ಮಾಡೋದು ಹಂಗೆ ಮಾಡ್ತಾರೆ ನೋಡಿ. ಬೈತಾ ಇದ್ದೆ ಅದಕ್ಕೆ ನಮ್ಮ ಮನೆಯವ್ರಿಗೆ, ಎಂತ ತರ್ತೀರಾ ಅಂತ ಹೇಳಿಬಿಟ್ಟು. ನಮ್ಮ ಮನೆಯವ್ರಿಗೆ ಗೊತ್ತೇ ಆಗೋಲ್ಲ, ಅವ್ರು ಯಾವ್ದು ಕೊಡ್ತಾರೋ ಅದು ತೊಗೊಂಬಂದ್ಬಿಡ್ತಾರೆ ಸುಮ್ಮನೆ. ನಾನು ಅದೇ ಹೇಳ್ತಾಯಿದ್ದೆ, ನೋಡಬೇಕು ಯಾವಾಗಲೂ ಕೇಳಬೇಕು, ಇದು ಬೇಡ ಅದು ಕೊಡಿ ಅಂತ ಹೇಳ್ತಾಯಿದ್ದೆ. ಬಟ್ ಅವರೇ ಕುಡಿ ಅಂತೇಳಿ ನನಗೆ ಬೈತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ವಿ. ಇನ್ನೇನು ನನ್ನ ಮಗನೂ ಬರ್ತಾಯಿದ್ದ, ಊಟ ಬೇರೆ ಮಾಡಬೇಕಿತ್ತು. ಸೊ ಸಂಜೆಗೂ ಕೂಡ ಏನಾದರೂ ಸ್ನ್ಯಾಕ್ಸ್ ಮಾಡು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಏನು ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ. ಸೊ ಅವರು ಕೂಡ ಮಳೆಯಲ್ಲಿ ತುಂಬ ಮಳೆ ಬರ್ತಾಯಿತ್ತು ಇವತ್ತು. ಅದಕ್ಕೆ ಹೋಗಿ ನನ್ನ ಮಗನ ಕರ್ಕೊಂಬರ್ಬೇಕಿತ್ತಲ್ವ, ಸರಿ ಕರ್ಕೊಂಬರ್ತೀನಿ ಅಂತ ಹೇಳಿ ಅವರು ಕೂಡ ಊಟ ಮಾಡಿಕೊಂಡು ಎಳ್ನೀರೆಲ್ಲ ಕುಡ್ಕೊಂಡು ಹೊರಟರು. ಸೊ ನಾನು ಅದು ಶೂಟ್ ಮಾಡ್ಕೊಳಕ್ಕಾಗಲೇ ಇಲ್ಲ. ಸರಿ ಅಂತ ಹೇಳಿ ಅವ್ರು ಹೋಗಿ ಫೋನ್ ಮಾಡಿದ್ರು ನನಗೆ, ತುಂಬ ಮಳೆ ಇದೆ ಕಣೆ, ಅಲ್ಲಿ ಮಳೆ ಇದೆ ಅಂತ ಹೇಳಿ. ಹೌದು ಇಲ್ಲಿ ಮಳೆ ಇದೆ ಅಂತ ಹೇಳಿದೆ. ಮತ್ತೆ 1 ಅವರಲ್ಲೇ ವೆಯ್ಟ್ ಮಾಡಿದ್ರು, ಆದರೂ ಕೂಡ ಸಂಜೆ 5:30 ಆದರೂ ಅವ್ರಿಗೆ ಮಳೆನೇ ನಿಂತಿಲ್ಲ. ಸರಿ ಅಂತ ಹೇಳಿ ಹಂಗೆ ನೆನ್ಕೊಂಡು ಬಂದಿದ್ದರು. ಇನ್ನೇನು ಅವ್ರು ನೆನ್ಕೊಂಡು ಬಂದ್ರಲ್ಲ ಅಂತ ಹೇಳಿ ನಾನು ಜೋಶಲ್ಲಿ ಮಿರ್ಚಿ ಮಂಡಕ್ಕಿ ನಮ್ಮ ಸೈಡ್ ಮಾಡ್ತಾರಲ್ವ, ಉತ್ತರ ಕರ್ನಾಟಕ ಸ್ಟೈಲ್ ಮಾಡೋಣ ಅಂತ ಹೇಳಿಬಿಟ್ಟು ಮಿರ್ಚಿ ಮಂಡಕ್ಕಿನ ಮಾಡ್ತಾಯಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಿರ್ಚಿ ಮಂಡಕ್ಕಿನ ಹೇಗೆ ಮಾಡಿದೆ ಅಂತ ಹೇಳಿ ರೆಸಿಪಿ ತಿಳಿಸ್ತೀನಿ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೇಬೇಡಿ. ಈ ಬಿಸಿಲಿಗೆ ಚಳಿಗೆ ಬಜ್ಜಿ ಬೋಂಡ ಮಿರ್ಚಿ ಬಾಯಿ ಕೇಳ್ತಾನೆ ಇರುತ್ತೆ ರುಚಿ. ಸೊ ನೋಡಿ ತೋರಿಸ್ತೀನಿ ಯಾವ ಥರ ಆಗಿತ್ತು ಅಂತ ಹೇಳಿ. ಜಸ್ಟ್ ನಿಮ್ಗೊಂದು ಕ್ಲಿಪ್ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಯಾವ ಥರ ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ, ಓಕೆನಾ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಮಿರ್ಚಿ ಅಂತೂ. ಸೊ ಎಲ್ಲರೂ ಇಷ್ಟಪಟ್ಟು ಕೂತ್ಕೊಂಡು ತಿಂದ್ವಿ. ನೋಡ್ಬೋದು ಇಲ್ಲಿ ಮಂಡಕ್ಕಿನೂ ಮಾಡಿದ್ದೆ, ಸೂಸ್ಲ ಅಂತಾರಲ್ವ, ಸೊ ಅದು ಕೂಡ ಗಿರ್ಮಿಟ್ಟಿ ಮಾಡಿದ್ದೆ.
ಅದ್ರ ಜೊತೆ ಮಿರ್ಚಿನೂ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಸಂಜೆ ಟೈಮಲ್ಲಿ ಈ ಥರ ಕೂತ್ಕೊಂಡು ತಿನ್ನೋದೇ ಒಂದು ಅಪರೂಪ. ನನ್ನ ತಮ್ಮ ಒಂದೇ ಮಿಸ್ಸಿಂಗು. ಅವ್ನು ಬರೋದು 7:30 ಆಗುತ್ತೆ. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ.